ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ. ಉತ್ತರಕಾಂಡ. ಶ್ರೀರಾಮನು ಲಕ್ಷ್ಮಣ ಅಶ್ವಮೇಧಯಾಗ ಮಾಡಲು ಸಮರ್ಥರಾದ ವಸಿಷ್ಠ, ವಾಮದೇವ, ಜಾಬಾಲಿ, ಕಾಶ್ಯಪ ಮೊದಲಾದ ದ್ವಿಜೋತ್ತಮರನ್ನು ಬರಮಾಡು. ಅವರೊಂದಿಗೆ ಸಮಾಲೋಚಿಸಿ ಸಂಪನ್ನ ಲಕ್ಷಣಗಳುಳ್ಳ ಕುದುರೆಯನ್ನು ಯಾಗಕ್ಕಾಗಿ ಬಿಡಬೇಕೆಂದಿದ್ದೇನೆ ಎನ್ನಲು, ಒಡನೆಯೇ ಲಕ್ಷ್ಮಣನು ಅವರುಗಳನ್ನು ಕರೆತಂದು ಭೇಟಿ ಮಾಡಿಸಿದನು. ಶ್ರೀರಾಮನು ಅವರ ಪಾದಗಳಿಗೆ ವಂದಿಸಿ ಕೈ ಮುಗಿದುಕೊಂಡು ತಾನು ಅಶ್ವಮೇಧಯಾಗ ಮಾಡಬೇಕೆಂದಿರುವುದನ್ನು ಅರಿಕೆ ಮಾಡಿಕೊಂಡನು. ಆಗ ಅವರು ರುದ್ರದೇವನಿಗೆ ನಮಸ್ಕಾರವನ್ನರ್ಪಿಸಿ ಅಶ್ವಮೇಧದ ಶ್ರೇಷ್ಠತೆಯನ್ನು ಶ್ಲಾಘಿಸಿದರು. ದ್ವಿಜರೆಲ್ಲರೂ ತನ್ನ ಮಾತಿಗೆ ಒಪ್ಪಿದುದರಿಂದ ಸಂತೋಷಪಟ್ಟ ರಾಮನು, ಲಕ್ಷ್ಮಣ, ಸುಗ್ರೀವನ ಬಳಿಗೂ ವಿಭೀಷಣನ ಬಳಿಗೂ ದೂತರನ್ನು ಕಳುಹಿಸಿ ಪರಿವಾರ ಸಮೇತರಾಗಿ ಬರುವಂತೆ ಆಮಂತ್ರಿಸು. ನನಗೆ ಸಂತೋಷವನ್ನುಂಟು ಮಾಡಬೇಕೆನ್ನುವ ಎಲ್ಲ ರಾಜರೂ ತಮ್ಮ ಅನುಯಾಯಿಗಳೊಂದಿಗೆ ಆಗಮಿಸಲಿ. ಧರ್ಮನಿಷ್ಠರಾದ ಬ್ರಾಹ್ಮಣರು, ತಪೋಧನರಾದ ಋಷಿಗಳು ಎಲ್ಲರೂ ಸಪತ್ನೀಕರಾಗಿ ಬರಲಿ. ಸೂತ್ರಕಾರರನ್ನೂ ನಟ ನರ್ತಕರನ್ನೂ ಕರೆಸು. ಗೋಮತೀ ತೀರದಲ್ಲಿರುವ ನೈಮಿಷಾರಣ್ಯದಲ್ಲಿ ವಿಶಾಲವಾದ ಯಜ್ಞಶಾಲೆಯು ನಿರ್ಮಾಣವಾಗಲಿ. ಎಲ್ಲೆಲ್ಲಿಯೂ ಶಾಂತಿ ಕರ್ಮಗಳು ನಡೆಯಲಿ. ಪ್ರಜೆಗಳೆಲ್ಲರಿಗೂ ಆಮಂತ್ರಣ ಕೊಟ್ಟು ಬರಮಾಡು. ಎಲ್ಲರಿಗೂ ಸಮೃದ್ಧವಾಗಿ ಸಾಕಾಗುವಷ್ಟು ಧಾನ್ಯಾದಿಗಳು, ಸಂಭಾರ ಪದಾರ್ಥಗಳು, ಎಣ್ಣೆ, ತುಪ್ಪ ಮೊದಲಾದವುಗಳು ಎಲ್ಲವನ್ನೂ ತೆಗೆಸಿಕೊಂಡು 100 ಕೋಟಿ ಬೆಳ್ಳಿಯ ಹಾಗೂ ಚಿನ್ನದ ನಾಣ್ಯಗಳೊಡನೆ ಭರತನು ಯಜ್ಞಶಾಲೆಗೆ ಹೋಗಲಿ. ಭರತನೊಡನೆ ನಮ್ಮ ಸೈನಿಕರೂ ಹೋಗಲಿ. ದಾರಿಯುದ್ದಕ್ಕೂ ವರ್ತಕರು ಅಂಗಡಿಗಳನ್ನು ತೆರೆಯಲಿ. ಸೇವಕರು, ಬಡಗಿಗಳು, ವೈದಿಕರು, ಕೋಶಾಧ್ಯಕ್ಷರು, ನಮ್ಮ ತಾಯಂದಿರು, ಅಂತಃಪುರದ ಸ್ತ್ರೀಯರು, ಜೊತೆಗೆ ಯಜ್ಞದೀಕ್ಷಾ ನಿಮಿತ್ತವಾಗಿ ಸೀತೆಯ ಚಿನ್ನದ ಪ್ರತಿಮೆ, ರಾಜಪರಿವಾರದವರಿಗಾಗಿ ಡೇರೆಯ ಸಾಮಗ್ರಿಗಳು ಎಲ್ಲವೂ ಭರತನೊಂದಿಗೆ ಹೋಗಲಿ ಎಂದು ಆಜ್ಞಾಪಿಸಿದನು. ಅದರಂತೆ ಭರತನು ಶತ್ರುಘ್ನ ಸಮೇತನಾಗಿ ಸಕಲ ಸಾಮಗ್ರಿಗಳನ್ನೂ ತೆಗೆಸಿಕೊಂಡು ಯಜ್ಞಶಾಲೆಗೆ ಹೋದನು. ಸುಗ್ರೀವನೇ ಮೊದಲಾದ ವಾನರರು, ವಿಭೀಷಣನೇ ಮೊದಲಾದ ರಾಕ್ಷಸರು ಆಗಮಿಸಿ ಅಲ್ಲಿದ್ದ ವಿಪ್ರರ ಹಾಗೂ ತಪಸ್ವಿಗಳ ಸೇವೆಯಲ್ಲಿ ನಿರತರಾದರು. ಯಾಗದ ಉಪಕರಣಗಳೆಲ್ಲವನ್ನೂ ನ್ಯೂನತೆ ಇಲ್ಲದಂತೆ ವ್ಯವಸ್ಥೆಗೊಳಿಸಿದ ಮೇಲೆ ಶ್ರೀರಾಮನು ಕೃಷ್ಣವರ್ಣದ ಉತ್ತಮಾಶ್ವವನ್ನು ಯಾಗಾರ್ಥವಾಗಿ ವಿಸರ್ಜಿಸಿದನು. ಅಶ್ವದ ರಕ್ಷಣೆಗಾಗಿ ಅದರ ಹಿಂದೆ ಹೋಗುವಂತೆ ಲಕ್ಷ್ಮಣನನ್ನು ನಿಯಮಿಸಿ ತಾನು ಯಜ್ಞಶಾಲೆಗೆ ಆಗಮಿಸಿದನು. ಆಗ ಸಕಲ ರಾಜರುಗಳೂ ಕಾಣಿಕೆಗಳನ್ನು ತಂದೊಪ್ಪಿಸಿದರು. ಅವರೆಲ್ಲರಿಗೂ ಅನ್ನಪಾನ ವಸ್ತ್ರ ವಸತಿಗಳ ಏರ್ಪಾಟಾಯಿತು. ಯಾಗವು ವಿದ್ಯುಕ್ತವಾಗಿ ಆರಂಭವಾಯಿತು. ದೇಶ ಸಂಚಾರ ಮಾಡಲು ಹೊರಟ ಯಜ್ಞಾಶ್ವವನ್ನು ರಕ್ಷಿಸುತ್ತಾ ಲಕ್ಷ್ಮಣನು ಅದರ ಜೊತೆಗೆ ನಡೆದನು. ಶ್ರೀರಾಮನ ಆ ಮಹಾಯಜ್ಞವು ಹಿಂದೆಂದೂ ನಡೆದಿರಲಿಲ್ಲ ಎಂಬಷ್ಟು ವೈಭವದಿಂದ ನಡೆಯಿತು. ಯಾರು ಏನು ಕೇಳಿದರೂ ಒಡನೆಯೇ ಆ ವಸ್ತು ಅವರಿಗೆ ಕೊಡಲ್ಪಡುತ್ತಿತ್ತು. ಬಗೆ ಬಗೆಯ ಪಾಕ ಸಮೃದ್ಧಿಯ ಹಾಗಿರಲಿ, ಚಿನ್ನ, ಬೆಳ್ಳಿ, ಬಟ್ಟೆ, ಬರೆ, ಒಡವೆ ವಸ್ತು ಎಲ್ಲದರ ರಾಶಿಯೇ ಸತತವಾಗಿ ಕೊಡಲ್ಪಡುತ್ತಿತ್ತು. ಈ ರೀತಿಯಾಗಿ ರಾಮನು ನಡೆಸಿದ ಆ ಯಾಗವು 1 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಯಾವುದೇ ಕೊರತೆ ಇಲ್ಲದಂತೆ ನಡೆಯುತ್ತಲೇ ಇದ್ದಿತು. ಯಾಗ ನಡೆಯುತ್ತಿರುವಾಗ ವಾಲ್ಮೀಕಿಗಳು ಶಿಷ್ಯ ಸಮೇತರಾಗಿ ಅಲ್ಲಿಗೆ ಆಗಮಿಸಿದರು. ಶ್ರೀರಾಮನೂ ಇತರ ಋಷಿಗಳು ಅವರನ್ನು ಆದರಿಸಿ ಸತ್ಕರಿಸಿದರು. ಪರಮಾತ್ಮನ ಧ್ಯಾನ ಮಾಡುತ್ತಿದ್ದ ವಾಲ್ಮೀಕಿಗಳು ಶಿಷ್ಯರಾದ ಕುಶ, ಲವರನ್ನು ಕರೆದು, ನೀವು ಸಾವಧಾನವಾಗಿ ಸಮಗ್ರ ರಾಮಾಯಣ ಕಾವ್ಯವನ್ನು ಹಾಡಬೇಕು. ಋಷಿವಾಟಗಳಲ್ಲಿ, ಬ್ರಾಹ್ಮಣ ಗೃಹಗಳಲ್ಲಿ, ರಾಜಮಾರ್ಗಗಳಲ್ಲಿ, ರಾಮನು ವಾಸವಾಗಿರುವ ಭವನದ ದ್ವಾರದಲ್ಲಿ, ಯಜ್ಞ ಕಾರ್ಯವು ನಡೆಯುವ ಸ್ಥಳದಲ್ಲಿ, ಋತ್ವಿಜರೆದುರಿಗೆ ವಿಶೇಷವಾಗಿ ಹಾಡಬೇಕು. ಬಳಿಯಲ್ಲಿರುವ ಪರ್ವತಗಳಲ್ಲಿನ ರುಚಿಕರವಾದ ಹಣ್ಣುಗಳನ್ನು ತಿನ್ನುತ್ತಾ ಹಾಡಿದರೆ ನಿಮಗೆ ಆಯಾಸವಾಗುವುದಿಲ್ಲ. ಔಷಧಿಗಳ ಬೇರನ್ನು ತೊಳೆದು ಸೇವಿಸುತ್ತಿದ್ದರೆ ನಿಮ್ಮ ಕಂಠಮಾಧುರ್ಯವು ಕೆಡುವುದಿಲ್ಲ. ಮಕ್ಕಳೇ, ರಾಜನಾದ ರಾಮನು
ನಿಮ್ಮ ಗಾನವನ್ನು ಕೇಳಬೇಕೆಂದು ಹೇಳಿ ಕಳಿಸಿದರೆ ನಾನು ಕಲಿಸಿದಂತೆ ಲಯಬದ್ಧವಾಗಿ ಮಧುರ ಸ್ವರದಿಂದ ಹಾಡಿರಿ. ರಾಮನು ನೀವು ಯಾರ ಮಕ್ಕಳು ಎಂದು ಕೇಳಿದರೆ ನಾವು ವಾಲ್ಮೀಕಿ ಶಿಷ್ಯರು ಎಂದು ಮಾತ್ರ ಹೇಳಿರಿ. ವೀಣೆಯನ್ನು ನುಡಿಸಿಕೊಳ್ಳುತ್ತಾ ಧೈರ್ಯದಿಂದ ಇಂಪಾಗಿ ಹಾಡಿರಿ. ರಾಜನನ್ನು ಆಸಡ್ಡೆಯಿಂದ ಕಾಣಬೇಡಿರಿ. ನಾಳೆ ಪ್ರಾತಃ ಕಾಲದಿಂದ ಆರಂಭಿಸಿ ರಾಮಚರಿತೆಯನ್ನು ಮೊದಲಿನಿಂದಲೂ ಹಾಡಲು ಆರಂಭಿಸಿರಿ ಎಂದು ಆದೇಶವಿತ್ತರು. ರಾತ್ರಿ ಕಳೆದು ಬೆಳಗಾಯಿತು. ಕುಶಲವರು ಪ್ರಾತರ್ವಿಧಿಗಳನ್ನು ಪೂರೈಸಿ ಗುರುಗಳ ಆಜ್ಞೆಯಂತೆ ರಾಮಾಯಣವನ್ನು ಹಾಡಲಾರಂಭಿಸಿದರು. ಬಾಲಕರು ಸುಶ್ರಾವ್ಯವಾಗಿ ಹಾಡುತ್ತಿದ್ದ ಆ ಗೀತೆಯು ರಾಮನ ಕಿವಿಗೆ ಬಿದ್ದಿತು. ಶ್ರೀರಾಮನು ಅದರಲ್ಲಿ ಕುತೂಹಲವನ್ನು ತಳೆದು ಯಜ್ಞ ಕಲಾಪಗಳ ಮಧ್ಯೆ ವಿರಾಮ ವೇಳೆಯಲ್ಲಿ ಗಾಯನವನ್ನು ಕೇಳುವುದಕ್ಕಾಗಿ ಋಷಿಗಳು, ರಾಜರುಗಳು, ಸಕಲ ಶಾಸ್ತ್ರ ಪಂಡಿತರುಗಳು ಎಲ್ಲರನ್ನೂ ಕರೆದು ಕುಶಲವರನ್ನು ಸಭಾ ಮಧ್ಯದಲ್ಲಿ ಕುಳ್ಳಿರಿಸಿದನು. ಆಗ ಋಷಿಗಳೂ ರಾಜರೂ ಒಮ್ಮೆ ಗಾಯಕರನ್ನು ಮತ್ತೊಮ್ಮೆ ರಾಮನನ್ನು ಆಶ್ಚರ್ಯವೆಂಬಂತೆ ನೋಡತೊಡಗಿದರು. ಯಲಾ, ಇದೇನು? ಈ ಬಾಲಕರು ರಾಮನ ಪಡಿಯಚ್ಚಿನಂತೆಯೇ ಇರುವರಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಗಾಯನ ಸಂಪತ್ತನ್ನು ಎಷ್ಟೆಷ್ಟು ಶ್ರವಣ ಮಾಡಿದರೂ ಯಾರಿಗೂ ತೃಪ್ತಿಯೇ ಆಗಲಿಲ್ಲ. ರಾಮಾಯಣದಲ್ಲಿ ಮೊದಲ 20 ಸರ್ಗಗಳನ್ನು ಕುಶಲವರು ಹಾಡಿದಾಗ ಮಧ್ಯಾಹ್ನವಾಗಿತ್ತು. ರಾಮನು ತಮ್ಮನಿಗೆ ಹೇಳಿ ಬಾಲಕರಿಗೆ ಒಬ್ಬೊಬ್ಬರಿಗೂ 18,000 ಚಿನ್ನದ ನಾಣ್ಯಗಳನ್ನು ಕೊಡಿಸಲು ಯತ್ನಿಸಿದನು. ಆದರೆ ಅವರು ಅದನ್ನು ಸ್ವೀಕರಿಸಲಿಲ್ಲ. ನಾವು ಅರಣ್ಯದಲ್ಲಿದ್ದುಕೊಂಡು ಅಲ್ಲಿರುವ ಫಲಮೂಲಗಳನ್ನು ತಿನ್ನತಕ್ಕವರು. ಈ ಚಿನ್ನ ಬೆಳ್ಳಿಗಳನ್ನು ತೆಗೆದುಕೊಂಡರೆ ಅಲ್ಲಿ ನಮಗೇನು ಉಪಯೋಗ ಎಂದು ಬಿಟ್ಟರು. ಇದನ್ನು ಕೇಳಿದ ಎಲ್ಲರಿಗೂ ಆಶ್ಚರ್ಯವಾಯಿತು. ಕುತೂಹಲಗೊಂಡ ಶ್ರೀರಾಮನು, ಬಾಲಕರೇ, ಈ ಕಾವ್ಯ ಎಷ್ಟು ದೊಡ್ಡದು! ಕವಿ ಆರಿಸಿಕೊಂಡಿರುವ ವಿಷಯ ಎಲ್ಲಿಯವರೆಗೆ? ಈ ಮಹಾಕಾವ್ಯವನ್ನು ರಚಿಸಿದ ಕವಿ ಯಾರು? ಎಲ್ಲಿದ್ದಾನೆ ಎಂದು ಕೇಳಿದನು. ಅದಕ್ಕೆ ಆ ಬಾಲಕರು, ಮಹಾರಾಜ, ಇದನ್ನು ರಚಿಸಿದವರು ವಾಲ್ಮೀಕಿ ಮಹರ್ಷಿಗಳು. ಅವರು ಈ ಯಜ್ಞಶಾಲೆಯಲ್ಲಿಯೇ ಇದ್ದಾರೆ. 24,000 ಶ್ಲೋಕಗಳ ಈ ಕಾವ್ಯದಲ್ಲಿ ನಿನ್ನ ಚರಿತ್ರೆಯೆಲ್ಲವನ್ನೂ ವಿವರಿಸಿದ್ದಾರೆ. ಇದನ್ನು ಪೂರ್ತಿಯಾಗಿ ಕೇಳಲು ನಿನಗೆ ಇಚ್ಛೆಯಾದರೆ ಯಾಗ ಕಾರ್ಯದ ನಡುವಣ ವಿರಾಮ ಕಾಲದಲ್ಲಿ ಸಂತೋಷದಿಂದ ಕೇಳಬಹುದು ಎಂದು ವಿವರಿಸಿದರು. ರಾಘವನು, ಒಳ್ಳೆಯದು, ಹಾಗೆಯೇ ಆಗಲಿ ಎನ್ನಲು ಕುಶಲವರು ಅವನ ಅನುಮತಿಯನ್ನು ಪಡೆದು ಹೊರಟು ಹೋದರು. ಶ್ರೀರಾಮನು ಪರಿವಾರ ಸಮೇತನಾಗಿ ಬಹಳ ದಿನಗಳವರೆಗೆ ರಾಮಾಯಣ ಗಾಯನವನ್ನು ಕೇಳುತ್ತಿದ್ದನು. ಕುಶಲವರು ಸೀತಾಪುತ್ರರೆಂದು ಅವನಿಗೆ ತಿಳಿಯಿತು. ಅನಂತರ ಸಭಾಮಧ್ಯದಲ್ಲಿ ದೂತರನ್ನು ಕರೆದು ವಾಲ್ಮೀಕಿ ಮಹರ್ಷಿಗಳ ಬಳಿಗೆ ಹೋಗಿ, ಸೀತೆಯು ಶುದ್ಧ ಚಾರಿತ್ರಳೂ ದೋಷರಹಿತಳೂ ಆಗಿರುವುದಾದರೆ ತಮ್ಮ ಅಪ್ಪಣೆಯನ್ನು ಪಡೆದು ತನ್ನ ಶುದ್ಧತೆಯನ್ನು ತೋರಿಸಿಕೊಡಲಿ ಎಂದು ಹೇಳಿರಿ. ಮುನಿಗಳ ಅಭಿಪ್ರಾಯವನ್ನೂ ಸೀತೆಯ ಮನೋಗತವನ್ನು ತಿಳಿದು ಬಂದು ನನಗೆ ಹೇಳಿರಿ. ಜನಕಾತ್ಮಜೆಯು ತನ್ನ ಪರಿಶುದ್ಧತೆಯನ್ನು ತೋರಿಸಿ ನನಗೆ ಬಂದ ಅಪವಾದವನ್ನು ಹೋಗಲಾಡಿಸುವುದಕ್ಕಾಗಿ ಸಭಾಮಧ್ಯದಲ್ಲಿ ನಾಳೆ ಬೆಳಗ್ಗೆ ಪ್ರತಿಜ್ಞೆಯನ್ನು ಮಾಡಬೇಕು ಎಂದು ಆಜ್ಞಾಪಿಸಿದನು. ದೂತರು ಅಂತೆಯೇ ವಾಲ್ಮೀಕಿಗಳ ಬಳಿಗೆ ಹೋಗಿ ತಿಳಿಸಲು ಅವರು, ಒಳ್ಳೆಯದು, ಹಾಗೆಯೇ ಆಗಲಿ, ರಾಘವನು ಹೇಳಿದಂತೆ ಸೀತೆಯು ಮಾಡುವಳು ಎಂದರು. ಒಡನೆಯೇ ದೂತರು ಹೋಗಿ ಮುನಿಗಳ ಮಾತನ್ನು ಶ್ರೀರಾಮನಿಗೆ ಅರಿಕೆ ಮಾಡಿದರು. ರಾಮನು ಸಂತೋಷದಿಂದ ಅಲ್ಲಿದ್ದ ಋಷಿಗಳನ್ನೂ ರಾಜರನ್ನೂ ಕುರಿತು, ನೀವೆಲ್ಲರೂ ಪರಿವಾರ ಸಮೇತರಾಗಿ ಬಂದು ಸೀತೆಯು ಶಪಥ ಮಾಡುವುದನ್ನು ನೋಡಿರಿ. ಕುತೂಹಲವುಳ್ಳ ಯಾರಾದರೂ ಸಭೆಗೆ ಬರಬಹುದು ಎನ್ನಲು ಎಲ್ಲರೂ ಸಾಧು ಸಾಧು ಎಂದು ಅವನನ್ನು ಕೊಂಡಾಡಿದರು. ಅನಂತರ ಶ್ರೀರಾಮನು ಅಂದಿಗೆ ಸಭೆಯನ್ನು ವಿಸರ್ಜಿಸಿದನು. ರಾತ್ರಿ ಕಳೆದು ಬೆಳಗಾಯಿತು. ಮಹಾರಾಜನಾದ ಕಾಕುತ್ಸ್ಥನು ಯಜ್ಞಶಾಲೆಗೆ ಬಂದು ಸಕಲ ಮುನಿಗಳಿಗೂ ಹೇಳಿ ಕಳುಹಿಸಿದನು. ವಸಿಷ್ಠ, ವಾಮದೇವ, ಜಾಬಾಲಿ, ಕಾಶ್ಯಪ, ವಿಶ್ವಾಮಿತ್ರ, ದುರ್ವಾಸ, ಪುಲಸ್ತ್ಯ, ಶಕ್ತಿ, ಭಾರ್ಗವ, ವಾಮನ, ಮಾರ್ಕಂಡೇಯ, ಮೌದ್ಗಲ್ಯ
ಗರ್ಗ, ಚ್ಯವನ, ಶತಾನಂದ, ಭರದ್ವಾಜ, ಅಗ್ನಿಪುತ್ರ, ನಾರದ, ಪರ್ವತ, ಗೌತಮ, ಕಾತ್ಯಾಯನ, ಸುಯಜ್ಞ, ಅಗಸ್ತ್ಯ ಮೊದಲಾದ ತಪೋನಿಧಿಗಳೆಲ್ಲರೂ ಬಂದು ಸೇರಿದರು. ರಾಕ್ಷಸರು, ವಾನರರು ಕೌತುಕದಿಂದ ಆಗಮಿಸಿದರು. ನಾನಾ ದೇಶಗಳಿಂದ ಬಂದಿದ್ದ ಜ್ಞಾನಿಗಳು, ಕರ್ಮಠರು, ಯೋಗಿಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಎಲ್ಲರೂ ಬಂದು ಸೇರಿದರು. ಸಭೆಯು ನಿಶ್ಶಬ್ದವಾಗಿತ್ತು. ಅನಂತರ ವಾಲ್ಮೀಕಿ ಮುನಿಗಳು ಸೀತಾದೇವಿಯೊಡನೆ ದಯಮಾಡಿಸಿದರು. ಬ್ರಹ್ಮದೇವನನ್ನು ಹಿಂಬಾಲಿಸಿ ಬರುವ ವೇದಮಾತೆಯಂತೆ ಸೀತೆಯು ತಲೆ ತಗ್ಗಿಸಿ ಕೈ ಮುಗಿದುಕೊಂಡು ಕಣ್ಣೀರು ಸುರಿಸುತ್ತಾ ಬರುತ್ತಿದ್ದಳು. ಮನಸ್ಸು ಶ್ರೀರಾಮನನ್ನು ಧ್ಯಾನಿಸುತ್ತಿತ್ತು. ದೇವಿಯನ್ನು ಕಂಡೊಡನೆ ಸಭೆ ಜಯಕಾರ ಮಾಡಿತು. ಮರುಕ್ಷಣವೇ ಸಭಾಸದರ ಮರುಕ ಉಕ್ಕಿ ಶೋಕ ಉಮ್ಮಳಿಸಿ ಅಯ್ಯೋ ಅಯ್ಯೋ ಎಂಬ ಉದ್ಗಾರ ಕೇಳಿಬರತೊಡಗಿತು. ಕೆಲವರು ರಾಮನ ವರ್ತನೆ ಸರಿಯೆಂದು, ಕೆಲವರು ಸೀತೆಯ ವರ್ತನೆ ಸರಿಯೆಂದು, ಇನ್ನೂ ಕೆಲವರು ಇಬ್ಬರ ವರ್ತನೆಗಳೂ ಸರಿಯೆಂದು ಅಂದುಕೊಳ್ಳುತ್ತಿದ್ದರು. ಸಭಾ ಮಧ್ಯಕ್ಕೆ ಬಂದ ವಾಲ್ಮೀಕಿಗಳು ರಾಘವನನ್ನು ಸಂಬೋಧಿಸಿ ಹೀಗೆಂದು ನುಡಿದರು. ಎಲೈ ದಶರಥನಂದನ, ಸುಶೀಲಿಯೂ ಧರ್ಮಚಾರಿಣಿಯೂ ಆದ ಈ ಸೀತೆಯು ಲೋಕಾಪವಾದ ನಿಮಿತ್ತವಾಗಿ ನನ್ನ ಆಶ್ರಮದ ಬಳಿ ಬಿಡಲ್ಪಟ್ಟಳಲ್ಲವೇ? ನೀನು ಅಪವಾದ ಬಾರದಂತಿರಬೇಕೆಂದು ಬಯಸುವವನು, ಲೋಕಾಪವಾದಕ್ಕೆ ಹೆದರುವವನು. ನಿನ್ನ ಮಾತಿನ ಮೇರೆಗೆ ಸೀತೆಯು ಈಗ ನಿನಗೆ ನಂಬಿಕೆಯನ್ನುಂಟು ಮಾಡಿಕೊಡುವಳು. ಯಮಳರಾಗಿ ಹುಟ್ಟಿದ ಕುಶಲವರೆಂಬ ಈ ವೀರಬಾಲಕರು ನಿನ್ನ ಮಕ್ಕಳು. ನಾನೆಂದಿಗೂ ಸುಳ್ಳಾಡಿದವನಲ್ಲ, ಸತ್ಯವನ್ನೇ ಹೇಳುತ್ತಿದ್ದೇನೆ. ಮನೋವಾಕ್ಕಾಯಗಳಿಂದ ನಾನೆಂದೂ ಪಾಪ ಮಾಡಿದವನಲ್ಲ. ಸೀತೆಯಲ್ಲಿ ದೋಷವೇನಾದರೂ ಇರುವುದಾದರೆ ನನ್ನ ದೀರ್ಘಕಾಲದ ತಪಸ್ಸು ನನಗೆ ಫಲಿಸದೇ ಹೋಗಲಿ. ಸೀತೆಯನ್ನು ನದಿಯ ಸಮೀಪದಲ್ಲಿ ಕಂಡಾಗ ದಿವ್ಯ ದೃಷ್ಟಿಯಿಂದ ಇವಳು ಪರಿಶುದ್ಧಳೆಂದು ತಿಳಿದೇ ನಾನು ನನ್ನ ಆಶ್ರಮಕ್ಕೆ ಕರೆದೊಯ್ದೆನು. ಶುದ್ಧ ಚಾರಿತ್ರ್ಯದ ಇವಳಲ್ಲಿ ಪಾಪದ ಲವಲೇಶವೂ ಇಲ್ಲ. ಪತಿಯನ್ನೇ ದೇವತೆ ಎಂದು ತಿಳಿದಿರುವ ಮಹಾಸಾಧ್ವಿ ಇವಳು. ಈ ಪ್ರಿಯತಮೆಯು ಪರಿಶುದ್ಧಳೆಂದು ಗೊತ್ತಿದ್ದರೂ ಲೋಕಾಪವಾದಕ್ಕೆ ಅಂಜಿ ಪರಿತ್ಯಜಿಸಿರುವ ನಿನಗೆ ಇವಳು ತನ್ನ ಶುದ್ಧತೆಯನ್ನು ಇಲ್ಲಿ ಸಾಧಿಸಿ ತೋರಿಸಲಿರುವಳು. ವಾಲ್ಮೀಕಿ ಮುನಿಗಳ ಮಾತನ್ನು ಕೇಳಿದ ರಾಘವನು ಸಭಾ ಮಧ್ಯದಲ್ಲಿದ್ದ ಜಾನಕಿಯನ್ನು ನೋಡಿ ಕೈ ಮುಗಿದುಕೊಂಡು, ಮುನಿಶ್ರೇಷ್ಠ, ಧರ್ಮಜ್ಞರಾದ ನೀವು ಹೇಳಿದುದೆಲ್ಲವೂ ಸತ್ಯವೇ. ನಿಮ್ಮ ಮಾತಿನಲ್ಲಿ ನನಗೆ ನಂಬಿಕೆ ಇದೆ. ಹಿಂದೊಮ್ಮೆ ದೇವತೆಗಳ ಎದುರಿನಲ್ಲಿ ವೈದೇಹಿಯ ಚಾರಿತ್ರ್ಯದ ವಿಷಯವಾಗಿ ವಿಶ್ವಾಸ ಶಪಥ ನಡೆದಿತ್ತು. ಆಗ ನಾನು ಅವಳನ್ನು ಪರಿಗ್ರಹಿಸಿದ್ದೆನು. ಈಗ ಮತ್ತೊಮ್ಮೆ ಲೋಕಾಪವಾದಕ್ಕೆ ಹೆದರಿ ಅವಳನ್ನು ತ್ಯಜಿಸಿದುದಕ್ಕೆ ನಾನು ಕ್ಷಮೆ ಬೇಡುತ್ತೇನೆ. ಕುಶಲವರು ನನ್ನ ಮಕ್ಕಳೆಂದು ನಾನು ಬಲ್ಲೆ. ಜನತೆಯ ನಡುವೆ ಮೈಥಿಲಿಯು ಪರಿಶುದ್ಧಳೆಂದು ಸಾಧಿತವಾದ ಮೇಲೆ ನಾನು ಅವಳನ್ನು ಪ್ರೀತಿಯಿಂದ ಅಂಗೀಕರಿಸುವೆನು ಎಂದು ನುಡಿದನು. ಈಗ ಶ್ರೀರಾಮನ ಇಂಗಿತದಂತೆ ಸೀತೆ ಶಪಥ ಮಾಡುವಳೆಂದು ಇಂದ್ರಾದಿ ಸಮಸ್ತ ದೇವತೆಗಳೂ ಬ್ರಹ್ಮನೊಡನೆ ಆಗಮಿಸಿದರು. ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ದೇವತೆಗಳು, ಮರುತುಗಳು, ಗಂಧರ್ವರು, ಅಪ್ಸರೆಯರು, ನಾಗರು, ವಿಶ್ವೇ ದೇವರುಗಳು ಎಲ್ಲರೂ ಬಂದು ಸೇರಿದರು. ಅವರೆಲ್ಲರನ್ನೂ ನೋಡಿ ಶ್ರೀರಾಮನು ಮತ್ತೊಮ್ಮೆ ವಾಲ್ಮೀಕಿಗಳ ಮಾತಿನಲ್ಲಿ ನನಗೆ ವಿಶ್ವಾಸವಿದೆ. ಜನತೆಯ ನಡುವೆ ಸೀತೆಯು ಪರಿಶುದ್ಧಳೆಂದು ಸ್ಫುಟವಾದ ಮೇಲೆ ನಾನು ಅವಳನ್ನು ಪ್ರೀತಿಯಿಂದ ಪರಿಗ್ರಹಿಸುತ್ತೇನೆ ಎಂದನು. ಆಗ ತಪಸ್ವಿನಿಯಂತೆ ಕಾಷಾಯ ವಸ್ತ್ರವನ್ನುಟ್ಟಿದ್ದ ಜಾನಕಿಯು ಕೈ ಮುಗಿದುಕೊಂಡು ತಲೆ ತಗ್ಗಿಸಿ ನೆಲವನ್ನು ನೋಡುತ್ತಾ, ಶ್ರೀರಾಮನ ಹೊರತಾಗಿ ಇನ್ನೊಬ್ಬನನ್ನು ನಾನು ಮನಸ್ಸಿನಲ್ಲಿಯೂ ಚಿಂತಿಸಿಲ್ಲ ಎಂಬುದು ಸತ್ಯವಾದರೆ ಭೂದೇವಿಯು ಬಾಯಿದೆರೆದು ನನ್ನನ್ನು ತನ್ನ ಗರ್ಭದಲ್ಲಿ ಸೇರಿಸಿಕೊಳ್ಳಲಿ ಎಂದು 3 ಬಾರಿ ಶಪಥ ಮಾಡಿದಳು. ಆಗ ಭೂಮಿಯನ್ನು ಭೇದಿಸಿಕೊಂಡು ದಿವ್ಯ ಸಿಂಹಾಸನವೊಂದು ಮೇಲೆದ್ದಿತು. ತಕ್ಷಕಾದಿ ನಾಗರು ಆ ಸಿಂಹಾಸನವನ್ನು ಹೊತ್ತಿದ್ದರು. ಅದರಲ್ಲಿ ಕುಳಿತಿದ್ದ ಭೂದೇವಿಯು ಸೀತೆಯನ್ನು ಸ್ವಾಗತಿಸಿ ಅಭಿನಂದಿಸಿ ಆದರದಿಂದ ಆಲಿಂಗಿಸಿ 2 ಕೈಗಳಿಂದಲೂ ಹಿಡಿದು ತನ್ನ ಜೊತೆಯಲ್ಲಿ ಕೂರಿಸಿಕೊಂಡಳು. ಹಾಗೆಯೇ ಆ ಸಿಂಹಾಸನವು ಮೆಲ್ಲನೆ
ಕ್ರಮಕ್ರಮವಾಗಿ ಭೂಮಿಯೊಳಕ್ಕೆ ರಸಾತಳಕ್ಕೆ ಇಳಿಯತೊಡಗಿತು. ಈ ದೃಶ್ಯವನ್ನು ನೋಡಿದ ದೇವತೆಗಳು ಸೀತೆಯ ಮೇಲೆ ಹೂಮಳೆಯನ್ನು ಸುರಿಸುತ್ತಾ ಆನಂದದಿಂದ ನಾನಾ ಬಗೆಯಲ್ಲಿ ಅವಳನ್ನು ಹೊಗಳಿ ಹಾಡಿದರು. ಯಜ್ಞಶಾಲೆಯಲ್ಲಿ ನೆರೆದಿದ್ದವರೆಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ. ಕೆಲವರು ಹರ್ಷಾತಿರೇಕದಿಂದ ಕೋಲಾಹಲ ಮಾಡಿದರು, ಕೆಲವರು ಧ್ಯಾನಾಸಕ್ತರಾದರು, ಹಲವರು ಶ್ರೀರಾಮನ ಮುಖವನ್ನು ನೋಡುವರು, ಕೆಲವರು ದಿಗ್ಭ್ರಾಂತರಾಗಿ ಸೀತೆಯನ್ನು ನೋಡುವರು. ಸ್ವಲ್ಪ ಹೊತ್ತು ಲೋಕವೇ ಎಚ್ಚರ ತಪ್ಪಿ ಉನ್ಮತ್ತವಾಗಿ ಹೋಗಿದೆಯೋ ಎಂಬಂತಿದ್ದಿತು. ಸೀತೆ ಕಣ್ಮರೆಯಾಗುತ್ತಲೂ ವಾನರರು ಹೋ ಎಂದು ಅರಚಿದರು. ಮುನಿಗಳು ಸಾಧು ಸಾಧು ಎನ್ನುತ್ತಿದ್ದರು. ಒಂದು ದೊಣ್ಣೆಯನ್ನು ಅವಲಂಬಿಸಿಕೊಂಡು ನಿಂತಿದ್ದ ಶ್ರೀರಾಮನ ಕಣ್ಣುಗಳಿಂದ ಕಂಬನಿ ಹರಿಯುತ್ತಿತ್ತು. ದೀನನಾಗಿ ತಲೆ ತಗ್ಗಿಸಿಕೊಂಡು ಬಹಳ ಹೊತ್ತು ಗಳಗಳನೆ ಅತ್ತನು. ಶೋಕದೊಡನೆ ಕ್ರೋಧವೂ ಉಕ್ಕಿತು. ಎಂದೂ ಇಲ್ಲದಷ್ಟು ಶೋಕವು ನನ್ನ ಮನಸ್ಸನ್ನು ಮುಸುಕಿದೆ. ಸಾಕ್ಷಾತ್ ಲಕ್ಷ್ಮೀದೇವಿಯಂತಿದ್ದ ಸೀತೆಯು ನೋಡುತ್ತಿರುವಂತೆಯೇ ಕಾಣದಾದಳು. ಈ ಹಿಂದೆ ಮಹಾಸಾಗರದಾಚೆಗಿನ ಲಂಕೆಗೆ ಒಯ್ಯಲ್ಪಟ್ಟಿದ್ದ ಅವಳನ್ನು ಬಿಡಿಸಿಕೊಂಡು ಬಂದಿದ್ದೇನೆ. ಈಗ ಭೂಗರ್ಭದಿಂದ ಅವಳನ್ನು ಹೊರತರಲಾರೆನೆ. ಭೂದೇವಿ, ನನ್ನ ಸೀತೆಯನ್ನು ನನಗೆ ಒಪ್ಪಿಸಿಬಿಡು, ಅಥವಾ ನನ್ನ ರೋಷದ ಪ್ರಕಾರವನ್ನು ನೋಡಬೇಕೆನ್ನುತ್ತೀಯೋ? ಜನಕರಾಜನು ನೇಗಿಲನ್ನು ಹಿಡಿದು ಉಳುತ್ತಿರುವಾಗ ಸೀತೆ ನಿನ್ನ ಗರ್ಭದಿಂದ ಮೂಡಿಬಂದಳಲ್ಲವೇ? ನೀನು ನನಗೆ ಅತ್ತೆಯಾಗಬೇಕು. ಹೇ ವಸುಧೆ, ಸೀತೆಯನ್ನಾದರೂ ನನಗೆ ಒಪ್ಪಿಸು, ಇಲ್ಲವೇ ಬಾಯ್ದೆರೆದು ನನ್ನನ್ನಾದರೂ ಕರೆದುಕೋ. ಪಾತಾಳದಲ್ಲಾಗಲಿ ಸ್ವರ್ಗದಲ್ಲಾಗಲಿ ನಾನು ಸೀತೆಯೊಡನೆಯೇ ಇರುವೆನು. ಅವಳಿಗಾಗಿ ನಾನು ಹುಚ್ಚನಾಗಿದ್ದೇನೆ. ಭೂದೇವಿ, ಸೀತೆಯನ್ನು ಕರೆದುಕೊಂಡು ಬಾ, ಇಲ್ಲದಿದ್ದರೆ ಇಡೀ ಭೂಮಂಡಲವನ್ನೇ ನಾಶ ಮಾಡುವೆನು. ಜಗತ್ತೆಲ್ಲವೂ ಜಲಮಯವಾಗಿ ಹೋಗಲಿ ಎಂದು ಆರ್ಭಟಿಸಿದನು. ಹೀಗೆ ಶೋಕಪಡುತ್ತಾ ಕ್ರೋಧಾವಿಷ್ಟನಾದ ರಘುನಂದನನನ್ನು ನೋಡಿ ಬ್ರಹ್ಮದೇವನು, ರಾಮ, ನೀನು ಹೀಗೆ ಸಂತಪ್ತನಾಗಬಾರದು. ವಿಷ್ಣುವಿನ ಅವತಾರವೆಂಬ ನಿನ್ನ ನಿಜಸ್ವರೂಪವನ್ನು ಸ್ಮರಿಸಿಕೋ. ಪುರುಷೋತ್ತಮನಾದ ನಿನಗೆ ನಾನು ನೆನಪು ಮಾಡಿಕೊಡಬೇಕಾಗಿಲ್ಲ. ಮಹಾಪತಿವ್ರತೆಯೂ ಪರಿಶುದ್ಧಳೂ ಆದ ಸೀತೆಯು ನಿನ್ನ ನಿಜಸ್ವರೂಪವನ್ನು ಸೇರಲು ಉತ್ಸುಕಳಾಗಿದ್ದಳು. ಅವಳೀಗ ನಿನ್ನ ಆಶ್ರಯವೆಂಬ ತಪಸ್ಸಿನ ಬಲದಿಂದ ನಾಗಲೋಕಕ್ಕೆ ಹೋಗಿ ಸೇರಿರುವಳು. ಮತ್ತೆ ವಿಷ್ಣುಲೋಕದಲ್ಲಿ ಅವಳ ಸಂಗವು ನಿನಗೆ ದೊರೆಯುವುದು. ಶ್ರೀರಾಮ, ವಾಲ್ಮೀಕಿಗಳು ಹೇಳಿರುವ ಸಕಲ ಗುಣಗಳೂ ನಿನ್ನಲ್ಲಿವೆ. ನಿನ್ನಂತಹ ಕೀರ್ತಿಶಾಲಿ ಇನ್ನೊಬ್ಬನಿಲ್ಲ. ನಿನ್ನ ವರ್ಣನೆ ಇರುವ ಈ ಕಾವ್ಯವನ್ನು ನಾನು ದೇವಗಣಗಳ ಸಹಿತ ಹಿಂದೆಯೇ ಕೇಳಿದ್ದೇನೆ. ಸತ್ಯವಾದ ವೃತ್ತಾಂತಗಳನ್ನೊಳಗೊಂಡಿರುವ ಈ ಕಾವ್ಯದಲ್ಲಿ ಅಜ್ಞಾನಜನ್ಯವಾದ ಯಾವ ಪ್ರಲಾಪವೂ ಇಲ್ಲ. ಇನ್ನು ಮುಂದೆ ನಡೆಯುವ ಕಾವ್ಯಶೇಷವನ್ನು ಋಷಿ ಸಮೇತನಾಗಿ ಆಲಿಸು ಎಂದು ನುಡಿದು ತನ್ನ ಲೋಕಕ್ಕೆ ಹೊರಟು ಹೋದನು. ಬ್ರಹ್ಮನು ಹೇಳಿದುದನ್ನು ಕೇಳಿದ ರಾಮನು ವಾಲ್ಮೀಕಿಗಳನ್ನು ನೋಡಿ, ನಾಳೆ ನನ್ನ ಭವಿಷ್ಯ ಕಥೆಯ ವಾಚನವು ನಡೆಯಲಿ ಎಂದು ಕುಶಲವರನ್ನು ವಾತ್ಸಲ್ಯದಿಂದ ಕರೆದುಕೊಂಡು ಸಭೆಯನ್ನು ವಿಸರ್ಜಿಸಿ ತನ್ನ ಪರ್ಣಶಾಲೆಯನ್ನು ಪ್ರವೇಶಿಸಿದನು. ಸೀತೆಯನ್ನು ಕುರಿತು ಯೋಚಿಸುತ್ತಾ ಶೋಕಪಡುತ್ತಲೇ ರಾತ್ರಿ ಕಳೆಯಿತು. ಬೆಳಗಾಗುತ್ತಲೂ ಶ್ರೀರಾಮನು ಮುನಿಗಳನ್ನು ಬರಮಾಡಿಕೊಂಡು ಕುಶಲವರನ್ನು ಕುರಿತು, ಮಕ್ಕಳೇ, ಉಳಿದ ಕಾವ್ಯದ ಭಾಗವನ್ನು ಹಾಡಿರಿ ಎಂದು ಹೇಳಿದನು. ಅಂತೆಯೇ ಅವರು ಮುಂದುವರಿಸಿದರು. ಸೀತೆಯು ತನ್ನ ಸತ್ಯದ ಬಲದಿಂದ ಭೂಗರ್ಭವನ್ನು ಪ್ರವೇಶಿಸಲು ಇತ್ತ ಅಶ್ವಮೇಧ ಯಾಗವು ಸಮಾಪ್ತವಾಯಿತು. ದುಃಖಿತನಾಗಿ ಹೃದಯದ ಶಾಂತಿಯನ್ನು ಕಳೆದುಕೊಂಡಿದ್ದ ಶ್ರೀರಾಮನ ಪಾಲಿಗೆ ಜಗತ್ತೆಲ್ಲವೂ ಶೂನ್ಯವಾಗಿತ್ತು. ಆದರೂ ಸಕಲ ರಾಜರುಗಳಿಗೂ ವಾನರ, ಭಲ್ಲೂಕ, ರಾಕ್ಷಸರಿಗೂ ಸನ್ಮಾನವನ್ನು ಮಾಡಿ ವಿಪ್ರರಿಗೆ ದಕ್ಷಿಣೆಯನ್ನಿತ್ತು ಎಲ್ಲರನ್ನೂ ಕಳುಹಿಸಿಕೊಟ್ಟನು. ಆಮೇಲೆ ಆ ರಾಜೀವಲೋಚನನು ಸೀತೆಯನ್ನೇ ನೆನೆಯುತ್ತಾ ಮಕ್ಕಳಿಬ್ಬರನ್ನೂ ಕರೆದುಕೊಂಡು ಅಯೋಧ್ಯೆಗೆ ಬಂದನು. ಮುಂದೆ ಅವನು ನಡೆಸಿದ ಪ್ರತಿಯೊಂದು ಯಜ್ಞದಲ್ಲಿಯೂ ಸೀತೆಯ ಚಿನ್ನದ ಪ್ರತಿಮೆಯನ್ನೇ ಇಟ್ಟುಕೊಳ್ಳುತ್ತಿದ್ದನು. ಹೀಗೆ ಶ್ರೀರಾಮನು ಮುಂದೆಯೂ ಬಹಳ ಕಾಲ ಧರ್ಮರಕ್ಷಣೆಗಾಗಿ ರಾಜ್ಯವಾಳುತ್ತಿದ್ದನು. ಕಾಲಕ್ರಮದಲ್ಲಿ
ಅವನ ತಾಯಿ ಕೌಸಲ್ಯೆಯು ಮೃತಳಾದಳು. ಸುಮಿತ್ರೆ ಕೈಕೇಯಿಯರೂ ಅವಳನ್ನು ಹಿಂಬಾಲಿಸಿದರು. ಅವರು ಮೂವರೂ ಸ್ವರ್ಗದಲ್ಲಿ ದಶರಥ ಮಹಾರಾಜನೊಡನೆ ಸೇರಿ ಪುಣ್ಯ ಫಲವನ್ನನುಭವಿಸುತ್ತಾ ಸುಖವಾಗಿದ್ದರು. ಶ್ರೀರಾಮನು ಮಾತೆಯರ ಶ್ರಾದ್ದಾದಿ ಕ್ರಿಯೆಗಳಲ್ಲಿ ಯಾವ ಭೇದ ಭಾವವನ್ನೂ ಮಾಡದೆ ಕಠಿಣವಾದ ಪಿಂಡ ಪಿತೃಯಜ್ಞಗಳನ್ನು ಸಾಂಗವಾಗಿ ನೆರವೇರಿಸುತ್ತಿದ್ದನು. ಹೀಗೆ ಯಜ್ಞಾದಿಗಳಿಂದ ಧರ್ಮವನ್ನು ಸರ್ವದಾ ಸಂರಕ್ಷಿಸುತ್ತಿರಲು ಕಾಲವು ಶಾಂತವಾಗಿ ಕಳೆಯಿತು.